ದರ್ಶನ್ ವಿರುದ್ಧ ಪ್ರಕರಣ ದಾಖಲಾಗಿದ್ದಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಲಾಗಿತ್ತು ನಿನ್ನೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಠಾಣೆಗೆ ಶಾಮಿಯಾನ ಹಾಕಿದ್ದರ ಬಗ್ಗೆ ಕಮಿಷನರ್ಗೆ ನಾನು ಕೇಳಿದ್ದೆ, ಯಾರಿಗೂ ಕೂಡ ರಾಜಾತಿಥ್ಯ ಇರಲ್ಲ ಅಂತ ಹೇಳಿದ್ದಾರೆ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳು. ಸಾರ್ವಜನಿಕರ ದೃಷ್ಟಿಯಿಂದ ಕ್ರಮಕ್ಕೆ ಹೇಳ್ತೇನೆ, ಪೊಲೀಸರು ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡಲಿಕ್ಕೆ ಶಾಮಿಯಾನ ಹಾಕಿದ್ದಾರೆ ಅಂತ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಶಾಮಿಯಾನ ಹಾಕಿದ್ದು ತಪ್ಪು, ಶಾಮಿಯಾನ ಹಾಕುವಂಥ ಅವಶ್ಯಕತೆ ಇರಲಿಲ್ಲ. ಯಾವುದೇ VIP ಆದರೂ VVIP ಆದರೂ ಸಾಮಾನ್ಯ ಜನರಾದರೂ ಪೊಲೀಸರು ಒಂದೇ ರೀತಿಯ ನಡವಳಿಕೆಯನ್ನು ಅನುಸರಿಸಬೇಕು ಅನ್ನುವ ಮಾತನ್ನು ಹೇಳಿದೆ. ಎಲ್ಲೊಂದು ಕಡೆ ಪೊಲೀಸರ ಕ್ರಮವನ್ನು ಸಮರ್ಥನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗೃಹ ಸಚಿವರು ಹಾಗೂ DCM ಮಾತನಾಡಿದ್ದಾರೆ. ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನು ಮಾಡಿ ಅಂತ ಹೇಳ್ತೇನೆ. ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು. ಯಾರೂ ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ, ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ. ಅವರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು. ಅವ್ರಿಗೆ ಹೇಳೋಣ, ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನು ಮಾಡಿ ಅಂತ. ಯಾರು ಒತ್ತಡನಿಲ್ಲ ಏನಿಲ್ಲ. ನಾನು ವಿಚಾರಿಸಿದೆ, ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ 13 ಜನ ಆರೋಪಿಗಳಿದ್ದಾರಂತೆ. ಬೆಳಗ್ಗೆ ಸಾಯಂಕಾಲ ನೀವು TV ಅವರು ಕ್ಯಾಮರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ, ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡಕ್ಕೆ ಅವಕಾಶ ಬೇಕು. ಆ ದೃಷ್ಟಿಯಿಂದ ಅವ್ರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ, ಯಾರು ಇನ್ವಾಲ್ವ್ ಆಗಿಲ್ಲ. ನಾವು ಯಾರು ರೆಕಮೆಂಡು ಮಾಡ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ ಯಾರು. ಇದು ಶಾಮಿಯಾನದ ಕತೆ. ಶಾಮಿಯಾನ ಹಾಕಿದ್ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಏನಪ್ಪ ರಾಜಾತಿಥ್ಯ ನೀಡಲಾಗುತ್ತೆ ಅಂತ ನಾನು ಕೇಳಿದ್ದೆ, ಬಿರಿಯಾನಿ ತಂದು ಕೊಟ್ಟಿದ್ದೀನಿ ಅಂತ ಕೇಳಿದ್ದೆ, ನಿಜಾನ ಅಂತ ನಾನು ಪೊಲೀಸ್ ಕಮಿಷನರ್ಗೆ ಕೇಳಿದೆ, ಅವ್ರು ಏನೂ ಇಲ್ಲ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಪರಮೇಶ್ವರ್ ಹೇಳಿದ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ದಾರೆ, ಯಾವ ರಾಜಾತಿಥ್ಯ ನಾವು ನೀಡಿಲ್ಲ, ಅಂಥ ಪರಿಸ್ಥಿತಿ ನಮಗೆ ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಶಾಮಿಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ ಜನ, ಅದರಲ್ಲೂ ವಿಶೇಷವಾಗಿ ದೂರು ಕೊಡಲು ಬಂದಂಥ ಜನ ವಾಪಸ್ ಹೋಗಿದ್ದಾರೆ. ಸಾರ್ವಜನಿಕರು ದೂರು ಕೊಡಲಿಕ್ಕೆ ಹೋದರೆ ಇಲ್ಲ ಇವತ್ತು ಬೇಡ ಇನ್ನೆವತ್ತಾರು ಬನ್ನಿ ಅಂತ ಕಳಿಸಿದ್ದಾರೆ. ಸಾರ್ವಜನಿಕರಿಗೆ ಹಿತದೃಷ್ಟಿ ಅಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಲ್ವಾ? ಅನುಕೂಲ ಶಾಮಿಯಾನಿಂದ ಅನಾನುಕೂಲವೇ ಜಾಸ್ತಿ ಆಗಿದೆ. ಇಲ್ಲಿ ಸಾರ್ವಜನಿಕರ ಹಿತದೃಷ್ಟಿ ಅಂತ ಹೇಳ್ತಾ ಇದ್ದಾರೆ ಪರಮೇಶ್ವರ್.